ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಕಿರುತೆರೆ ನಟಿ ನಮ್ರತಾ ಗೌಡಗೆ ವ್ಯಕ್ತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ರೋಷನ್ ಹೆಸರಿನ ವ್ಯಕ್ತಿಯೊಬ್ಬ ಆನ್ಲೈನ್ನಲ್ಲಿ ಕಿರುಕುಳವನ್ನ ನೀಡಿದ್ದಾನೆ. ರಾಜಕಾರಣಿಗಳು ವಿಐಪಿಗಳ ಒಟ್ಟಿಗೆ ಡೇಟಿಂಗ್ ನಲ್ಲಿ ಹೋಗೋದಕ್ಕೆ ಒತ್ತಾಯಿಸಿದ್ದಾರೆ. ಕೇಳಿದಷ್ಟು ಹಣವನ್ನ ಕೊಡ್ತೀನಿ ಅಂತ ಆಮಿಷ ಕೂಡ ಒಡ್ಡಿದ್ದಾನೆ. ವ್ಯಕ್ತಿಯ ವಿರುದ್ಧ ನಟಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೋಷನ್ ತಮಗೆ ಕಳಿಸಿರುವಂತಹ ಸಂದೇಶಗಳನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಂಡಿರುವ ನಟಿ ನಮ್ರತಾ ಗೌಡ ಅದನ್ನ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಿ ಸಾಕು ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳ್ಕೊಂಡಿದ್ದಾರೆ. ರೋಷನ್ ಎಂಬಾತ ರಾಕಿ G43 ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆಯಿಂದ ಸಂದೇಶವನ್ನ ಕಳಿಸಿದ್ದು, ರೋಷನ್ ಪ್ರೊಫೈಲ್ ಪಿಕ್ಚರ್ ನಲ್ಲಿ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರೊಟ್ಟಿಗೆ ತೆಗೆದುಕೊಂಡಿರುವ ಫೋಟೋ ಇದೆ. ಆತ ನನಗೆ ರಾಜಕಾರಣಿಗಳು ವಿಐಪಿ ಒಟ್ಟಿಗೆ ನಂಟಿದೆ, ನಾನು ಅವರಿಗಾಗಿ ಪೇಯ್ಡ್ ಡೇಟಿಂಗ್ ಗಳನ್ನ ಅರೇಂಜ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾನೆ. ನೀವು ಪೇಯ್ಡ್ ಡೇಟಿಂಗ್ ಗೆ ಬರೋದಕ್ಕೆ ಇಷ್ಟಪಟ್ಟರೆ ನಿಮ್ಮ ಶುಲ್ಕವನ್ನ ಹೇಳಿ, ನಿಮ್ಮ ಮೊಬೈಲ್ ನಂಬರ್ ಆಗಲಿ ಅಥವಾ ನಿಮ್ಮ ಚಿತ್ರಗಳಾಗ್ಲಿ ಏನು ಕೂಡ ಕಳಿಸೋದು ಬೇಡ. ನೀವು ಹೆಚ್ಚಿನ ಶುಲ್ಕ ಕೇಳಿದ್ರು ಕೂಡ ನಾನು ಅದನ್ನ ಕೊಡ್ತೀನಿ, ಎಲ್ಲವೂ ಕೂಡ 200% ಸೇಫ್ ಆಗಿರುತ್ತೆ ಅಂತ ಕೂಡ ಹೇಳ್ಕೊಂಡಿರೋದು. ಯಾರಿಗೂ ಕೂಡ ಈ ವಿಚಾರವನ್ನ ಹೇಳೋದು ಇಲ್ಲ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಎಲ್ಲ ಮಾಹಿತಿಗಳನ್ನ ಶೇರ್ ಮಾಡಿ ಅಂತ ಹೇಳಿರೋದು. ಅಂದ್ರೆ ಇವತ್ತು ನಮ್ರತಾ ಗೌಡಗ ಆಗಿರುವಂತ ಈ ರೀತಿಯ ಕಿರುಕುಳ ನಾಳೆ ನಮಗೂ ಕೂಡ ಆಗಬಹುದು. ಹಾಗಾಗಿ ಎಲ್ಲರೂ ಕೂಡ ಧ್ವನಿ ಎತ್ತಬೇಕು ಅಂತ ಹೇಳ್ತಾ ನೋಡ್ತಾರೆ ಅಶ್ವವೇಗ ಡಿಜಿಟಲ್.